ಬಿಟ್ಟು ಎಲ್ಲರೂ ದೂರ ಹೊರಟವಳ ಕಣ. ತಲೆ ಕೆಟ್ಟವಳು. ನಡ್ರಿ ಹೋಗೋಣ, ವಾಪಸ್ ಬರೋದು ಮರ್ತೋಗ್ಬಿಡ್ಬೇಕು ಅಂತ ಜಾಗ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ ನಾವು ಮಡಿಕೇರಿಗೆ ಬಂದಿದ್ವಿ, ಒಂದು ಹೋಮ್ ಸ್ಟೇ ಮಾಡಿದ್ವಿ ಅಂತ. ಮಾರ್ನಿಂಗು ಮಂದಲ್ಪಟ್ಟಿಗೆ ಹೋಗಿ ಸನ್ರೈಸ್ ನೋಡಬೇಕಂದ್ರೆ ನಾವು ಅಲ್ಲಿ ಎದ್ದೊಳ್ಬೇಕಾಗಿರೋ ಟೈಮ್ ಬಂದ್ಬಿಟ್ಟು 5 ಗಂಟೆಗೇ ಎದ್ದು ಮಂದಲ್ಪಟ್ಟಿ ಚೆಕ್ ಪೋಸ್ಟ್ ಹತ್ರ 6 o'clock ಇರಬೇಕು. ಆ್ಯಕ್ಚುಲಿ ನೋಡಿದ್ರೆ ನಮ್ಮ ವಂಶಿಯಿಂದ ಸ್ವಲ್ಪ ಲೇಟ್ ಆಗೋಗಿತ್ತು. ನಾವು ಹೋಗೋ ಅಷ್ಟರಲ್ಲಿ ಒಂದು 6:30 6:40 ಆ ಥರ ಆಗೋಗಿತ್ತು. ಆದರೂ ನೋಡ್ಬೋದು ಇಲ್ಲಿ ಫುಲ್ ಫಾಗಿ ಆಗಿತ್ತು. ಇಲ್ಲಿ ನೋಡಿ, ಇದು ನಾವು ಮಡಿಕೇರಿಯಿಂದ ಅಲ್ಲಿ ನಮ್ಮ ಹೋಮ್ ಸ್ಟೇಯಿಂದ ನಿಯರೆಸ್ಟ್ ಜಾಗ. ಇಲ್ಲಿ ಇಬ್ಬರು ಜೀಪ್ ಹಾಕ್ಕೊಂಡು ನಿಂತಿದ್ರು. ಇವರು ನಮಗೆ ಹಿಡ್ಕೊಂಡು ಸ್ಕ್ಯಾಮೇ ಮಾಡೋಕ್ಕೆ ನೋಡ್ಬಿಟ್ರು. 4 ಜನಕ್ಕೆ 2,500 ಹೇಳ್ತಾರೆ ನೋಡ್ರಿ. ಮಾರ್ಚ್ ಮೇಲೆ ಹೋಗ್ಲಿಕ್ಕೆ ಆಗಲ್ಲ ಸರ್. 5 ಕಿಲೋಮೀಟರ್ ನೋಡಿ ಸುಳ್ಳು ಮಾಡಿದ್ರೆ ತಗೊಳ್ಳೋದಿಲ್ಲ, ಆಗಲ್ಲ. ಅಲ್ಲ, ಇದು ಜೀಪಿನ ಮುಂದೆ ಸಿಗುತ್ತಲ್ಲ, ಅದನ್ನು ಡ್ಯಾಮೇಜ್ ರೋಡ್ ಹೆಂಗಿದೆ. ಅಪ್ಪ ರೋಡ್ ಎಲ್ಲ ಡ್ಯಾಮೇಜ್. ನಾನು ಫಿಶ್ ಓಡಾಡ್ತೇನೆ. ಸುಳ್ಳು ಮಾಡಿದ್ರೆ ಎಷ್ಟು 500 ರೂಪಾಯಿ ತಗೊಂಡು ಏನು ನಾವು ಅಷ್ಟೊಂದು ಹೇಳ್ತೀವಿ. ಹೋದ ತಿಂಗಳೇ ಬಂದಿದ್ದೀವಿ ನಾವು. ಏನು ಮಾಡಿಸೋದು, 2 ಸಲ ಬಂದಿದೆ ಅಂತಂದರೆ ನಾವು ತಗೊಂಡ್ರೆ ಯಾರು ಬಿಡೋಲ್ಲ. ನೀವು 10 ಜನ ಹೇಳಿ ಎಲ್ಲ ಈಗ ಮಾಡಿ. ಈಗ ನೋಡಿ ಎಲ್ಲ ಮಾಡಿ ಗೌರ್ಮೆಂಟ್ ರೂಲ್ಸೇ ಮಾಡಿ ಇದೆಲ್ಲ ಈಗ ಹಾಕಿದ್ದಾರೆ. ಈಗ ಯಾರು ಇಷ್ಟು ಬಾಡಿಗೆ ಅಂತೇಳಿ ನಾವು ಎಷ್ಟೋ ತಗೊಳ್ಳೋಕ್ಕಾಗಲ್ಲ. ಅಲ್ಲಣ್ಣ, ಎಷ್ಟಾಗುತ್ತೆ ಫೈನಲ್ಲು? ಏನು ಸರ್, ಅಷ್ಟು ಬಂದು ಕೊಡೋದಿಲ್ಲ. ನೋಡಿ ಕೊಟ್ಟಿಲ್ಲ. ಮತ್ತು ಫಾರೆಸ್ಟ್ ಟಿಕೆಟ್ ಇದೆ. ಜಾಸ್ತಿ ಆಯ್ತು. 2,500 ಅಂದರೆ ಜಾಸ್ತಿ. ಆ ಅಂಕಲ್ ಹೇಳಿದ ಪ್ರಕಾರ ನೋಡಿದ್ರೆ ಫಾರ್ಚುನರ್ ಗಾಡಿನೇ ಈ ರೋಡಲ್ಲಿ ಹೋಗಲ್ಲಂತೆ. ಅವ್ರು ಹೇಳ್ತಿರೋದು ನೋಡಿದ್ರೆ ಭಯ ಬೀಳ್ತಾರೆ. ಸುಮ್ಮನೆ ಯಾರು ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಫ್ರಂಟ್ ವೀಲ್ ಡ್ರೈವ್ ಇರೋರು ನೀಟಾಗಿ ಫಸ್ಟ್ ಗೇರು ಸೆಕೆಂಡ್ ಗೇರಲ್ಲಿ ಆರಾಮಾಗಿ ಬರ್ಬೋದು, ಏನು ಪ್ರಾಬ್ಲಮೇ ಇಲ್ಲ. ಆ್ಯಕ್ಚುಲಿ ನಾವು ಇನ್ನೂ ಮಂದಲ್ಪಟ್ಟಿ ಚೆಕ್ ಪೋಸ್ಟೇ ರೀಚ್ ಆಗಿಲ್ಲ. ಅವ್ರು ಹೇಳ್ತಿರೋ ಪ್ರಕಾರ ಇದೇ ಮಂದಲ್ಪಟ್ಟಿದು ಪಾರ್ಕಿಂಗು ಚೆಕ್ ಪೋಸ್ಟು ಅಂತ ಹೇಳ್ತಾಯಿದ್ರು. ಅವರು ಫೈನಲಾಗಿ ಹೆಂಗೆ ಅಂದರೆ 500 ರೂಪಾಯಿ ಪರ್ ಹೆಡ್ಡು. ಆ ಒಪ್ಪಂದು ಫಾರೆಸ್ಟ್ ಎಂಟ್ರಿ ಸೇರಿ 50 ರೂಪಾಯಿ ಪರ್ ಹೆಡ್ಡು ಫಾರೆಸ್ಟ್ ಎಂಟ್ರಿ ಅಂತೆ. 5 ಜನ ಟೋಟಲ್ ಗಾಡಿಗೆ ಹಚ್ಕೊತಾನಂತೆ. 500 ರೂಪಾಯಿ ಪರ್ ಹೆಡ್ ಅಂತಂದ್ರೂ 2,000. ನಾವು 4 ಜನ ಇದ್ವಿ, ಪ್ಲಸ್ ಒಬ್ಬೊಬ್ರಿಗೆ 50 ರೂಪಾಯಿ ಫಾರೆಸ್ಟ್ ಎಂಟ್ರಿ ಅಂದ್ರೂ 5 ಜನ ಆ ಒಪ್ಪಂದು ಸೇರಿ ಎಷ್ಟಾಯಿತು, 250 ರೂಪೀಸ್ ಆಯಿತು. ಅದನ್ನು ಎಕ್ಸ್ಟ್ರಾ ಕೊಡಬೇಕು ಅಂತ ಹೇಳಿದ್ರು. ನಾವು ಯಾರು ಒಪ್ಪಲಿಲ್ಲ. ಅದಕ್ಕೆ ಸೀದಾ ಮುಂದೆ ಬಂದ್ವಿ. ಆಗಿದ್ದಾಗಲಿ ಎಲ್ಲಾದರೂ ಹತ್ತಿಸ್ಕೊಂಡು ಹೋಗೋಣ ಅಂತ. ಅವ್ರು ಹೇಳ್ತಿರೋದು ಈ ರೋಡಲ್ಲಿ ಗಾಡಿ ಹೋಗಲ್ಲ ಅಂತ ಹೇಳ್ತಿರೋದು. ನೋಡಿರಿ, ರೋಡ್ ನೀವು ನೋಡ್ಬೋದು ಎಷ್ಟು ಆರಾಮಾಗಿ ಪೀಸ್ಫುಲ್ ಆಗೈತೆ. ಅವ್ರು ಇಲ್ಲಿಂದ ಅಲ್ಲಿ ಚೆಕ್ ಪೋಸ್ಟ್ವರೆಗೂ ಹೋಗೋಕ್ಕೆ ನಮ್ಗೆ 1,300 ರೂಪಾಯಿ ಎಕ್ಸ್ಟ್ರಾ ಆಗೋಗ್ಬಿಡ್ತಾಯಿತ್ತು. ಏನಿಲ್ಲ, ಅದೇನು 1,300 ರೂಪಾಯಿ ಎಕ್ಸ್ಟ್ರಾ ಅನ್ನೋದು ಒಂದು ಮ್ಯಾಟರ್ ಅಲ್ಲ. ಆದರೆ ಬರಬೇಕಾದ್ರೆ ನಮಗೊಂದು ಕಂಪ್ಲೀಟ್ ಐಡಿಯಾ ಇರಬೇಕು. ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋಗ್ಬೇಕಾದ್ರೆ ನಾವು ಮುಂದೆ ಈ ರೋಡ್ನ ಅವರು ಹತ್ತಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಿದ್ದು. ಆರಾಮಾಗಿ ಹೋಗ್ಬೋದು, ಏನು ಪ್ರಾಬ್ಲಮ್ಮೇ ಇಲ್ಲ. ಇವಾಗ ನಾವಿಲ್ಲಿ ಬಂದಿರೋದು ಮಂದಲ್ಪಟ್ಟಿ ಎಂಟ್ರಿ ಹತ್ರ. ಇಲ್ಲಿ ಒಬ್ಬರಿಗೆ 300 ರೂಪೀಸ್ ಚಾರ್ಜ್ ಆಯಿತು. ಜೀಪ್ ಎಲ್ಲ ಫೆಸಿಲಿಟಿ ಎಲ್ಲ ಇರುತ್ತೆ. ನಾವು ಮೇಲ್ವರೆಗೂ ಬರ್ಬೋದು. ಆ್ಯಕ್ಚುಲಿ ಕೆಳಗೆ ಕೇಳಿದ್ರೆ ಅವರು ಕೆಳಗಡೆನೆ ದೊಡ್ಡ ಸ್ಕ್ಯಾಮೇ ಮಾಡೋಕ್ಕೆ ನೋಡಿದ್ರು. ಆದರೆ ನಾವು ಗೊತ್ತಲ್ಲ, ಸ್ಕ್ಯಾಮ್ಗೆಲ್ಲ ತಲೆ ಬಗ್ಗೋರಲ್ಲ, ತಲೆ ಮಾಡೋರಲ್ಲ. ತುಂಬ ಗಾಡಿಗಳು ಬರ್ತಾಯಿದೆ ಆ ಕಡೆಯಿಂದ. ಅಣ್ಣ, 2 ವೀಲರ್ ಅವ್ರಿಗೆಲ್ಲ ಅಲೋ ಇದ್ದಾ? ರಿಸ್ಕ್ ಅಂತೀರಾ? ಟೋಟಲ್ ಎಷ್ಟು ಗಾಡಿಗಳು ಐತಣ್ಣ ಈ ಥರ? 150 ಜೀಪು. ದಿನಕ್ಕೊಂದು ಜೀಪು ಎಷ್ಟು ಟ್ರಿಪ್ ಹೋಗುತ್ತೆ ಅಂದಾಜು? ಒಂದಿಲ್ಲ ಅಣ್ಣ, ಇವು ಸಿಸ್ಟಮ್ ಬರೋದಲ್ಲ. ಇದು ಸಿಸ್ಟಮೇ. ಶನಿವಾರ ಬಂದು ಮಾತ್ರ 5 ದಿನಗಳಿರಲ್ಲ. ಯಾವ ಸೀಸನ್ನು ಪೀಕ್ ಅಂದರೆ? ಈಗ ಇದೇ ಸೀಸನ್. ಇದೇ ಸೀಸನ್. ಆಮೇಲೆ ಮತ್ತೆ ಸಮ್ಮರಲ್ಲೆಲ್ಲ ಇಲ್ಲ. ಸಮ್ಮರಲ್ಲಿ ಬೆಳಿಗ್ಗೆ ಸಂಜೆ ಜನ ಸನ್ರೈಸ್ ಸನ್ಸೆಟ್ ನೋಡಬೇಕು ಅಷ್ಟೇ. ಇವಾಗ ಸನ್ರೈಸ್ ನೋಡ್ಬೇಕಾದ್ರೆ ಎಷ್ಟೊತ್ತು ಬರಬೇಕು? 6 ಗಂಟೆಗೆ ಇಲ್ಲಿ ತಲುಪಬೇಕು. ಇಲ್ಲಿ ಇದ್ರೆ 6 ಗಂಟೆಗೆ ಸನ್ರೈಸ್ ನೋಡೋಕೆ ಹೋಗ್ಬೋದು. ಇವೆಲ್ಲ ಸನ್ರೈಸ್ ನೋಡಿ ಬರ್ತಾ ಇರೋದಿಲ್ಲ. ಹೌದಾ?
ಅಣ್ಣ ಇಲ್ಲೇನಾದರೂ ಆ ಥರ ಏನಾದರೂ ಇನ್ಸಿಡೆಂಟ್ ಆಕ್ಸಿಡೆಂಟ್ಗಳೆಲ್ಲ ಆಗ್ತಿರುತ್ತಾ? ಕಮ್ಮಿನೇ ಸಡನ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಓಡಿಸೋದು. ಅಂದರೆ ಇವಾಗ ಕಾರ್ ಅವ್ರು ಏನಾದರೂ ಬಂದುಬಿಟ್ರೆ ಅವ್ರದ್ದು ಪ್ರಾಬ್ಲಮ್ ಆಗುತ್ತೆ. ಅವ್ರು ಓಡುವ ಮತ್ತೆ ಇನ್ಸ್ಟಾಲ್ ಮಾಡಿಕೊಂಡು ಮತ್ತು ಇವಾಗ ಅವ್ರೇನಾದರೂ ಅಡ್ಡ ಹಾಕೊಂಡು ಟ್ರಾಫಿಕ್ ಆದರೆ ಅವ್ರಿಗೇನು ರೂಲ್ಸ್ ಗಿಲ್ಸ್ ಏನಿಲ್ವಾ? ಹಂಗೆ ನಾವೇ ತೆಗೆದು ಸೈಡ್ ಹಾಕೊಂಡು ಕೊಡ್ತೀವಿ. ನಲ್ಲಿ 4x4 ಇಲ್ಲ ಅಂದರೆ ಬರೋಕ್ಕೆ ಬಿಡಲ್ಲ. ಕಷ್ಟ. ಅಂದರೆ ನಾರ್ಮಲ್ ಕಾರ್ ಅವರು ಹೋಗ್ಬಿಡ್ತಾರೆ ಒಂದು ಸತಿ ಗೊತ್ತಿಲ್ಲದಂಗೆ. ಇಲ್ಲ ಅದನ್ನೆಲ್ಲ ಎಷ್ಟೇ ಹೋಗೋದು ಇದರಿಂದ ಎಲ್ಲರಿಗೆ ಬದಲಾಗ್ಬಿಟ್ಟಿದೆ. ಜೀಪ್ ಹೋಗಬೇಕಂತ ಕೆಲವೊಬ್ರು 4x4 ಕಾರ್ ಗಾಡಿ ಎಲ್ಲ ಹೋಗ್ತಾರೆ. ಕೆಲವೊಬ್ರು ನಮ್ಮ ಡ್ರೈವರ್ ಕರ್ಕೊಂಡು ಹೋಗ್ತಾರೆ ಕಾರ್ ಗಾಡಿಗಳಿಗೆ. ಓ ಡ್ರೈವರ್ ನೀವೇ? ನಾವು ನಿಮ್ಮ ಡ್ರೈವರ್ ಅಂದರೆ ಎಷ್ಟಾಗುತ್ತೆ ಗಾಡಿಗೆ? ಖುಷಿ ಕೊಡ್ತೀವಿ 1000 rupees ಕೊಡ್ತಾರೆ. ಅದು ಅವ್ರ ಮೇಲೆ ಡಿಪೆಂಡ್. ನಾವು ಹೋಗಿ ಅವ್ರ ಜೊತೆ ವೆಯ್ಟ್ ಮಾಡಿ ಅದೇ ಬರ್ಬೇಕಲ್ಲ. ಮತ್ತು ಅಲ್ಲಿ ಮೇಲೆ ಏನಾದರೂ ಅಂಗಡಿಗಳು ಥರ ಎಲ್ಲ ಇದೆಯಾ? ಏನಿಲ್ಲ, ಬರೀ ಫಾರೆಸ್ಟ್. ಮಂದಲ್ಪಟ್ಟಿನ ಕ್ರೌನ್ ಆಫ್ ದ ಕೂರ್ಗ್ ಅಂತ ಕರೀತಾರೆ. ಯಾಕಂದರೆ ಇದು 1600 ಮೀಟರ್ ಎತ್ತರದಲ್ಲಿದೆ ಸಿ ಲೆವೆಲ್ಗಿಂತ. ಈ ಜಾಗ ನೋಡ್ಬೋದು. ರೋಡ್ ಅಂತೂ ಇದು ರೋಡೇ ಅಲ್ಲ, ಕಲ್ಲು ಮಣ್ಣು ಎಲ್ಲ ಫುಲ್ಲು ಬರೀ ಜೀಪು ಅಂಥ ಗಾಡಿಗಳು ಮಾತ್ರನೇ ಹೋಗೋಕ್ಕಾಗೋದು. ನಮ್ಮ ಡ್ರೈವರ್ ಹೇಳ್ದಂಗೆ ಬೇರೆ ಕಾರ್ಗಳೆಲ್ಲ ಅಲೋವ್ ಇದೆ. ಯಾರು 4x4 ಗಾಡಿಗಳು ಇರ್ತಾರೋ ಅವರು ಓನಾಗಿ ಹೋಗ್ಬೋದು. ಆದ್ರೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋರೇ ಹೋಗಬೇಕು. ಎಲ್ಲರಿಗೂ ಗೊತ್ತೇ ಇರುತ್ತೆ ಮಂದಲ್ಪಟ್ಟಿಗೆ ಇನ್ನೊಂದು ಹೆಸರು ಮುಗಿಲ್ಪೇಟೆ ಅಂತ. ಮುಗಿಲ್ಪೇಟೆ ಅಂತ ಏನಕ್ಕೆ ಬಂತು ಅಂತಂದರೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಆ್ಯಕ್ಟ್ ಮಾಡಿದ ಮೂವಿ ಗಾಳಿಪಟ ಶೂಟಿಂಗು ಇಲ್ಲಿ ನಡೆದಿದೆ. ಆ ಮೂವಿಯಲ್ಲಿ ಈ ಜಾಗದ ಹೆಸರು ಮುಗಿಲ್ಪೇಟ್ ಅಂತ ಇಟ್ಟಿದ್ರು. ಅದಕ್ಕೋಸ್ಕರನೇ ಮುಗಿಲ್ಪೇಟ್ ಅಂತ ಕರೀತಾರೆ. ಕೆಲವರು ಗೊತ್ತಿಲ್ದಂಗೆ ಮುಗಿಲ್ಪೇಟ್ ಅಂತ ಕರೀತಾರೆ. ಈ ರೀಸನ್ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಆ್ಯಕ್ಚುಲಿ. ಅಲ್ಲಿ ಲೋಕಲ್ಸ್ಗೆ ಏನಕ್ಕೆ ಇದು ಮುಗಿಲ್ಪೇಟ್ ಅಂತ ಕರೀತಾರೆ ಅಂತ ಕೇಳಿದ್ರೆ ಸ್ವಲ್ಪ ಟ್ರಿಗರ್ ಆಗ್ತಾರೆ. ಆ್ಯಕ್ಚುಲಿ ಮುಗಿಲ್ಪೇಟ್ ಅಂತ ಕರೀಬೋದು ನಮ್ಮವ್ರನ್ನ. ಆ್ಯಕ್ಚುಲಿ ಹೆಸರು ಮಂದಲ್ಪಟ್ಟಿ ಅಂತ. ಮಂದಲ್ಪಟ್ಟಿ ಅಂತಲೇ ನೀವು ಕರೀಬೇಕು ಅಂತ ಹೇಳ್ತಾರೆ. ನೋಡ್ತಾ ಇದೀವಲ್ಲ ರೋಡು ಅದೇ ಥರ ಇರುತ್ತೆ. ಫುಲ್ಲು ರೋಡ್ ಇಲ್ಲ ಹಂಗೆ. ಇದಕ್ಕಿಂತ ಡೇಂಜರ್ ಆಗಿರೋ ಜಾಗ ಥರನೂ ಬರುತ್ತಾ? ಎಲ್ಲ ನಾರ್ಮಲ್ ಇದೆ ಥರ. ಇವಾಗ ಅಲ್ಲೊಂದು ಕಲ್ ಥರ ಇಡಿಸೋದಲ್ಲ ಅದೇನಾ? ಅಲ್ಲಿರೋದು ಡಿಫಿಕಲ್ಟ್. ಒಟ್ಟಲ್ಲಿ ಚಿಕ್ಕಮಂಗ್ಳೂರ್ದಂತೂ ಹೆವಿ ಭಯ ಆಗುತ್ತೆ. ಅಲ್ಲಿ ಬಾಬಾ ಬುಡಂಗಿರಿದು ಹೋಗ್ತೀವಲ್ಲ ಅದು ಇನ್ನೂ ಇದೆಲ್ಲ ಕಲ್ ಪಿಚ್ ಮಾಡಿದ ಈಗ ಜೀಪ್ಲೇ ಹೋಗ್ಬೇಕು. ಸೇಫ್ಟಿ ಇಲ್ಲ. ಓಕೆ ಒಂದು ಬಿಟ್ಟು ಹೋದ್ರೆ ಸಾಕು. ಸುಮ್ಮನೆ ಗಾಡಿ ಪ್ರಾಬ್ಲಮ್ ಆಗುತ್ತೆ. ಸುಮ್ಮನೆ ಯಾಕೆ ರಿಸ್ಕ್ ಇರಲ್ಲ. ಕ್ಲಚ್ ಏನು ಪ್ರಾಬ್ಲಮ್ ಏನಾಗಲ್ವಾ ಗಾಡಿ? ಆಗುತ್ತೆ. ಲೀವ್ ಸೀಟ್ ಕಟ್ಟಾಗ್ಬಿಟ್ಟಿದೆ. ಹೌದಾ? ಇದು 4x4 ಅಲ್ವಾ? ಜೀಪು, ಬುಲೆರೋ, ಜಿಪ್ಸಿ ಅಂತವೆಲ್ಲ ಓಡೋದು. ಹೊಸ ಲೇಟೆಸ್ಟ್ ಗಾಡಿ ಅಂದರೆ ತಾರು. ನೀವು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ತಾರೆಲ್ಲ ಓಡಾಡ್ತಾರೆ ಇದರಲ್ಲಿ? ಅದರ ರಫ್ ಯೂಸ್ ಮಾಡೋಕೆ ಆಗಲ್ಲ. ಇದು ಫಸ್ಟ್ ಬೇಸಿಕ್ ಮಾಡೋದು ತಾರು ಈ ಗಾಡಿ. ಇದು ತಾರೆ ಅಲ್ವಾ? ಇದೆಲ್ಲ ಅಲ್ಲಿ ಗೇರ್ ಚೇಂಜ್ ಮಾಡ್ಕೊಬೇಕು. ಇವಾಗ 4 ಹಾಕಿದ್ರಾ? ಈಗ 2 ವೀಲರ್ ನಾರ್ಮಲ್. ಎಲ್ಲೆಲ್ಲಿ ಬೇಕು ಅಲ್ಲಿ ಮಾತ್ರ ಯೂಸ್ ಮಾಡೋದು. ಎಲ್ಲೆಲ್ಲಿ ಬೇಕು ಅಲ್ಲಿ ಯೂಸ್ ಮಾಡಿ. ಅಡುಗೆ ಮಾಡಿದ್ರೆ ಹೆವಿ ಎಷ್ಟು ಕೊಡುತ್ತಣ್ಣ ಮೈಲೇಜು? ಎಲ್ಲಾದ್ರೂ 3-4 ಬರುತ್ತೆ ಅಷ್ಟೇ.
ಫುಲ್ ಡ್ರಾಪ್ ಆಗುತ್ತಲ್ಲ, ಫುಲ್ ಪವರ್ ಫಸ್ಟ್ ಗೇರ್ ಎಲ್ಲ ಅವ್ರು ಎಲ್ಲಿ ಮೇಲೆ ಹೋಗ್ಬೇಕಾದ್ರೆ ಮ್ಯಾಕ್ಸಿಮಮ್ ಅಂದರೆ ಫಸ್ಟ್ ಗೇರ್ ಅಷ್ಟೇ, ಸೆಕೆಂಡ್ ಗೇರು ಕಷ್ಟ ಆಗಲ್ಲ ಸರಿ. ಸೆಕೆಂಡ್ ಗೇರ್ ಹಾಕಿದ್ರೆ ಸ್ಪೀಡ್ ಆಗ್ಬಿಡ್ತದೆ, ಮತ್ತೆ ಗುಡ್ಡಿಗೆ ಜಂಪಿಂಗ್ ಆಗುತ್ತೆ, ಬ್ರೇಕ್ ಲೇಟ್ ಆಗುತ್ತೆ. ಫಸ್ಟ್ ಗೇರ್ ಅದು ಸುಮ್ಮನೆ ಆಕ್ಷನ್ ಹಾಕೊಂಡು ಮೆಲ್ಲ ಆಗುತ್ತಲ್ಲ, ಡೀಟೇಲ್ಸ್ ಮಾಡ್ಬೇಕಂತ ಏನಿಲ್ಲ. ಬೈಕರ್ಸು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಂತ ಇರೋ ಜಾಗನ ಇದು, ಅವ್ರಿಗೆ ಪ್ರಿಫರ್ಡ್ ಅಂದರೆ ಹಂಗೇನಿಲ್ಲ, ಟರ್ಬೋ ಸಿಂಗಲ್ ಹೊಡಿಬೋದು, ಡಬಲ್ ಕಷ್ಟ. ಸಿಂಗಲ್ ಓಕೆ, ಸಿಂಗಲ್ ಒಬ್ಬರೇ ಗಾಡಿ ಓಡಿಸ್ಕೊಂಬಂದ್ರೆ ಆಗುತ್ತೆ, ಚೆನ್ನಾಗಿ. ಅದು ಹಿಮಾಲಯನು ಆ ಥರದ್ದೆಲ್ಲ ಬರುತ್ತಲ್ಲ, ಆ ಥರದ್ದೆಲ್ಲ ಇವರೆಲ್ಲ ಬೆಳಗ್ಗೆ ಹೋದವರು, 6 ಗಂಟೆಗೆ ಹೋದವರು ಇವಾಗ ಬರ್ತಾ ಇದ್ದಾರೆ. ಹೋಗಿ ವೆಯ್ಟ್ ಮಾಡ್ತಾರಲ್ಲ, 45 ಮಿನಿಟ್ಸ್ಗಿಂತ ಲೇಟ್ ಆದರೆ ಯಾಕಂದ್ರೆ ಕ್ಯೂ ಸಿಸ್ಟಮ್, ಯಾಕಂದ್ರೆ ನಮ್ಮ ಇಂದವ್ರು ಬಂದು ಸೇರಿಬಿಡ್ತಾರೆ ಗಾಡಿಗೆ. ಆ ಪ್ಲೇಸಿಂದ 1 ಕಿಲೋಮೀಟ್ರು. ಮುಗಿಲ್ಪೇಟೆ ಅಂದರೆ ಇದೇನಾ? ಎರಡು, ಮಂದಲ್ಪಟ್ಟಿ ಮುಗಿಲ್ಪೇಟೆ ಎರಡು ಒಂದೇ. ಅದು ಗಾಳಿಪಟ ಮೂವಿಯಲ್ಲಿ ಹೆಸರಿಟ್ಟಿದೆ. ಗಾಳಿಪಟ ಮೂವಿಯಲ್ಲಿ ಏನಂತ ಹೆಸರು? ಮುಗಿಲ್ಪೇಟೆ ಅಂತ. ಓಕೆ. ಮಂದಲ್ಪಟ್ಟಿ ಅನ್ನೋದು ಹಳೆ ನೇಮು. ಒರಿಜಿನಲ್ ನೇಮ್ ಅದು. ಅಣ್ಣ, ಈ ಜಾಗದಲ್ಲಿ ಬಂದವರು ಶೂಟಿಂಗ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೇಕಲ್ಲ? ಅಲ್ಲ, ಓಡಿಸೋರು ಪಾಪ, ಅವ್ರು ಗಾಡಿ ಓಡಿಸ್ಕೊಂಬರೋರ್ದು. ಇಲ್ಲಿ ನಿಜವಾಗ್ಲೂ ಹೀರೋಸ್ ಅಂದರೆ ನಾವು ಎಲ್ಲರೂ ವ್ಯೂ ನೋಡಬೇಕು ಅಂತಂದರೆ ಇವ್ರು ಗಾಡಿ ಓಡಿಸ್ಕೊಂಬಂದು ಸೇಫಾಗಿ ತಲುಪಿಸಿದ್ರೇನೆ ಅಲ್ವಾ? ಪುಷ್ಪಗಿರಿ ಒಳ್ಳೆ ಈ ಸತಿ ಸಿಕ್ಕಾಪಟ್ಟೆ ಚಳಿ ಅಂತವ್ರು. ಎಕ್ಸ್ಪೀರಿಯನ್ಸ್ ಇರೋರು ಬೇಗ ಓಡಿಸ್ಕೊಂಡು ಹೋಗ್ತಾರೆ. ಯಾರು 4x4 ಕಾರ್ ತಂದ್ರೂ ಸ್ವಲ್ಪ ಅವ್ರ ಟೈಮ್ ತಗೊತಾರಲ್ವ, ಅವ್ರು ನಿಧಾನ ತಗ್ಗಿ ಇಳಿಸಿ ಅವ್ರ ಗಾಡಿ ಮೇಲೆ ಕೇರ್, ಅಂದರೆ ನೀವು ಕೇರ್ ಮಾಡ್ತೀರಾ ಅಂದರೆ ಅವರು ಗಾಡಿ ಅಂದರೆ ಜಾಸ್ತಿ ಇದು ಮಾಡ್ತೀವಿ. ಏನೇನು ಪ್ರಾಣಿ ಆಯ್ತಲ್ಲ ಇಲ್ಲಿ? ಆನೆ ಇದೆ, ಕಾಡೆಮ್ಮೆ, ಕಾಡಂದಿ, ಕಾಡು ಕುರಿ ಇದೆ. ವೈಲ್ಡ್ ಅಂದ್ರೆ ಇವಾಗ ಟೈಗರ್ ಆ ಥರದ್ದೆಲ್ಲ. ಟೈಗರ್ ಇದೆ, ಆ ಕಡೆ ಎಲ್ಲ ಕಾಡೇ ಇರೋಲ್ಲ ಫುಲ್. ಈ ಬೆಟ್ಟ ಆದ್ಮೇಲೆ ಅದು ಯಾವ ಜಾಗ ಬರ್ತದೆ? ಈಗ ಫುಲ್ ಫಾರೆಸ್ಟ್. ಓಕೆ. ಆ ಕಡೆ ಹೋದ್ರೆ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ. ನಿನ್ನೆ ನೈಟು ಒಬ್ರು ಪೊಲೀಸರು ಸಿಕ್ಕಿದ್ರು. ಅವರು ಇಲ್ಲಿಂದ ಒಂದು 15 ಕಿಲೋಮೀಟರ್ ನಡೆದ್ರೆ ಬೆಟ್ಟ ಹತ್ತಿದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹೇಳ್ತಾರೆ. ಅಲ್ಲಿಂದ ನಾವೇ ಎತ್ಕೊಂಡು ಹೋಗ್ಬೇಕು ಮೇಲೆ, ಅದೇ ಅಲ್ವಾ ಟಾಪ್ ಪೀಕು? ಆ ಕಡೆ ಇನ್ನೂ ಆ ಕಡೆ ಹೋಗುತ್ತಾ? ಅವರೆಲ್ಲ ಬಂದವರು. ವಂಶಿ ನೋಡು, ನಿನ್ನಿಂದ ಲೇಟ್ ಆಗಿದ್ದು. ನೋಡಿ, ಅಲ್ಲಿ ಆಪೋಸಿಟ್ ಕಾಣಿಸ್ತಾ ಇದೆಯಲ್ಲ, ಅದೇ ಟಾಪ್ ಪೀಕು. ಅಲ್ಲಿವರೆಗೂ ಹತ್ತಲೇಬೇಕು. ಈ ಕಡೆ ಕಾಣಿಸ್ತಾ ಇರೋದು ಗಾಡಿ ಪಾರ್ಕಿಂಗು. ಗಾಡಿ ಹಾಕ್ಬಿಟ್ಟು ಸೀದಾ ಮೇಲೆ ಹತ್ಕೊಂಡು ಹೋಗ್ಬೇಕು. ಇವಾಗ ಮಂದಲ್ಪಟ್ಟಿ ಅನ್ನೋ ಜಾಗ 18 ಕಿಲೋಮೀಟರ್ಸ್ ಆಗುತ್ತೆ ಮಡಿಕೇರಿಯಿಂದ. ಅದು ಡಿಫರ್ ಆಗುತ್ತೆ, 2-3 ರೂಟ್ ಇದೆ, ನೋಡ್ಕೊಂಡ್ ಬನ್ನಿ. ನಾವು ಬಂದಿದ್ದ ಟೈಮ್ ಖರಾಬೋ ಏನೋ, ಮೋಡನೂ ಇರಲಿಲ್ಲ, ಏನೂ ಇರಲಿಲ್ಲ. ಸುಮ್ಮನೆ ಹೋಗಿ ಅಲ್ಲಿ ನೋಡಿಕೊಂಡು ಆ ಕಡೆ ಈ ಕಡೆ ಇನ್ನೊಂದು 2-3 ಬೆಟ್ಟ ನೋಡಿಕೊಂಡು ಫೋಟೋ ತಕ್ಕೊಂಡು ಸೀದಾ ಕೆಳಗೆ ಇಳಿದಿದ್ದಾಯಿತು. ಇದೇ ವ್ಯೂ ಪಾಯಿಂಟ್. ಗಾಳಿಪಟ ಅಂದ್ರೆ ಸುಮ್ಮನೆ ಅಲ್ಲ, ಹಾರಾಡೋ ಗಾಳಿಪಟ ನೋಡ್ತಿದ್ರೆ ನಾನು ತುಂಬಾ ಚಿಕ್ಕವನು, ತುಂಬಾ ಒಳ್ಳೆಯವನು ಅನ್ಸುತ್ತೆ. ನನ್ನ ಪ್ರಕಾರ ಮನುಷ್ಯರು ಯಾವಾಗ್ಲೂ ಚಿಕ್ಕ ಮಕ್ಳು ತರ ಇರ್ಬೇಕು. ನಾವು ದೊಡ್ಡವರಾಗ್ತಾ ಆಗ್ತಾ ಕಳ್ಳನ್ ಮಕ್ಳು ಆಗ್ಬಿಡ್ತೀವಿ, ತಪ್ಪಲ್ವಾ?
ಅದಕ್ಕೆ ನಾನು ಅವಾಗ ಗಾಳಿಪಟ ಹಾರಿಸ್ತಾ ಚಿಕ್ಕ ಮಗು ಆಗಕ್ಕೆ ಟ್ರೈ ಮಾಡ್ತೀನಿ. ಸೊ ಫೈನಲಿ ನಮ್ಮ ಕೂರ್ಗ್ ಡೇ 2 ಜರ್ನಿಯಲ್ಲಿ ನಾವು ಬಂದಿರೋದು ಫಸ್ಟ್ ಪ್ಲೇಸು ಮಂದಲ್ಪಟ್ಟಿ. ಆನ್ ದ ವೇ ಏನಾದರೂ ಸಿಕ್ಕಿದ್ರೆ 8 ಸೀಟ್ ಖಾಲಿ ಐತೆ. ಹಂಗೆ ನೋಡಿಕೊಂಡು ಹೋಗೋದೆ. ನನ್ನ ವಿಡಿಯೋನ ಎಲ್ಲರೂ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಇದೇ ಥರ ಟ್ರಾವೆಲ್ ರಿಲೇಟೆಡು ಅನ್ಎಕ್ಸ್ಪ್ಲೋರ್ಡ್ ಜಾಗಗಳು ಎಕ್ಸ್ಪ್ಲೋರ್ ಮಾಡಬೇಕಂತ ಇದ್ದೀನಿ. ಎಲ್ಲರೂ ಖಂಡಿತ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ.